ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿ ಕಿಚನ್ ವ್ಲಾಗ್. ಇವತ್ತಿನ ರೆಸಿಪಿ ಎಲ್ಲ ತಮ್ಮನೇಲಿ ನೋಡಿರ್ತೀರ. ಸೊ ಆಂಧ್ರ ಸ್ಟೈಲಲ್ಲಿ ಚಿಕನ್ ಚಿಲ್ಲಿ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಒಂದು ಪುಟಾಣಿ ಜಾರಿಗೆ 4-5 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಸಾಂಬಾರು ಸೊಪ್ಪು ಮತ್ತು ಅದಕ್ಕೆ 3-4 ಗೋಡಂಬಿನ ಹಾಕ್ಕೊಂಡು ನೀಟಾಗಿ ತರ್ತರಿಯಾಗಿ ರುಬ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ನಲ್ಲಿ ನಿಮ್ಮ ಆಯಿಲ್ ಎಷ್ಟು ಬೇಕು ಒಂದು 2-3-4 ಟೇಬಲ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕ್ಕದಾಗಿ ಪುಟಾಣಿಯಾಗಿ ಏನು ಚಾಪ್ ಮಾಡಿರೋಂಥ ಆನಿಯನ್ ಮತ್ತು ಮೆಣಸಿನ್ಕಾಯಿ ಇರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಲೈಟ್ ಗೋಲ್ಡನ್ ಕಲರ್ ಬರೋ ತನಕ. ಮತ್ತು ಪುಟ್ಟು ಪೀಸಸ್ಸಾಗಿ ಕಟ್ ಮಾಡಿರೋಂಥ ಚಿಕನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ ಎರಡೂ ಪದಾರ್ಥದ ಹಸಿ ಸ್ಮೆಲ್ ಹೋಗಬೇಕು. ಅದಾದಮೇಲೆ ನೀರು ಬಿಡ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಅದು ನೀಟಾಗಿ ಬೆಂದಿದೆ ಅಂತ. ಸೊ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಮೀನ್ಸ್ ಅದು ನೀಟಾಗಿ ಫ್ರೈ ಆಗಬೇಕು. ಅದು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತು ಇನ್ನೊಂದು ಸತಿ ಅದನ್ನು ಮಿಕ್ಸ್ ಮಾಡಿ. ಸೊ ನೋಡಿದ್ರಲ್ಲ ಅದು ನೀಟಾಗಿ ಫ್ರೈ ಆಗಿದೆ ಸ್ವಲ್ಪ ಮಟ್ಟಿಗೆ. ಅದಾದಮೇಲೆ ನಾವು ರುಬ್ಬಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ. ಸೊ ನಾವು ಅದು ಅಟ್ ದ ಎಂಡ್ ನಾವು ಲಾಸ್ಟಲ್ಲಿ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬೇಗ ಬಿಟ್ಮೇಲೆ ಅದನ್ನು ಯೂಸ್ ಮಾಡಿದ್ದೀವಿ. ಸೊ ಅದಾದಮೇಲೆ ಏನು ನುಣ್ಣಗೆ ರುಬ್ಕೊಂಡಿದ್ದಂಥ ಮಸಾಲೆ, ಗ್ರೀನ್ ಮಸಾಲೆ ಇರುತ್ತೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಅಂದರೆ ನೀವು ನೀಟಾಗಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ಮಸಾಲೆನೇ ಮೇಯ್ನ್ ಇದರಲ್ಲಿ. ಸೊ ನಮಗೆ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿ ಮೇಯ್ನಾಗಿ ಇದರಲ್ಲಿ ಇದ್ರದ್ದೇ ಅಲ್ಲಿ ಬೇಕಾಗಿರೋದು. ಸೊ ಅದು ಕಲರ್ನಲ್ಲೇ ನಾವು ಹೇಳೋದಲ್ವಾ ಗ್ರೀನ್ ಚಿಲ್ಲಿ ಚಿಕನ್ ರೆಸಿಪಿ ಅಂತ. ಸೊ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಅಷ್ಟು ವಾಟರ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಬೇಯೋದಕ್ಕೆ ಬಿಟ್ಟಾದಮೇಲೆ ಮತ್ತೆ ಒಂದು ಬೌಲ್ನಲ್ಲಿ ಒಂದು ಪುಟಾಣಿ ಬೌಲ್ ಏನಿರುತ್ತೆ ಅದರಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಅದೇ ಬೌಲಿಗೆ ನಿಮಗೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೇನ್ 2 ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ತುಂಬಾ ಆ ರೆಸಿಪಿಗೆ ಟೇಸ್ಟ್ ಕೊಡೋದು. ಸೊ ನಿಮಗೆ ತಿಕ್ನೆಸ್ ಸ್ವಲ್ಪ ಲೈಟಾಗಿದೆ ಅಂದರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು. ಸೊ ನಾವು ಗಟ್ಟಿಯಾಗೋದಕ್ಕೆ ಯೂಸ್ ಮಾಡಿರೋದು. ಸೊ ಇದು ನಿಮಗೆ ಆಪ್ಷನಲ್. ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ರೆಸಿಪಿ ಬೆಂದಾದಮೇಲೆ ಸ್ವಲ್ಪ ಲೈಟಾಗಿ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ರೆಡಿಯಾಗಿದೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.